ಇವಾಗ ಸಮಯ ಬೆಳಗ್ಗೆ 4:30. ನಾವು ರಾಮನಗರದ ಹತ್ರ ಹೋಗ್ತಾಯಿದ್ದೀವಿ. ಒಂದು ಅನ್ಎಕ್ಸ್ಪ್ಲೋರ್ಡ್ ಟ್ರೆಕ್ ಇದೆ, ಅದರ ಹೆಸರು ಕೂನಗಲ್ಲು ಅಂತ. ಸೊ ಅದನ್ನು ನೋಡೋಕೆ ಹೋಗ್ತಾಯಿದ್ದೀವಿ. ನೋಡೋಣ ಎಷ್ಟೊತ್ತಾಗತ್ತೆ ಹೋಗೋಕ್ಕೆ ಅಂತ. ಸಮಯ ಬೆಳಗ್ಗೆ 7:30. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹತ್ರ ರಾಮನಗರಕ್ಕೆ ಡಿವಿಯೇಷನ್ ತೊಗೊಂಡು ಶಾಂತಿನಿಕೇತನ್ PU ಕಾಲೇಜ್ ಅಂತ ಬರುತ್ತೆ, ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಡೈರೆಕ್ಟ್ ಕೂನಗಲ್ಲು ಬೆಟ್ಟಕ್ಕೆ ಹೋಗ್ಬೋದು. ರಾಮನಗರ ಆದಮೇಲೆ ಶಾಂತಿನಿಕೇತನ್ PU ಕಾಲೇಜ್ ಹತ್ರ ಲೆಫ್ಟ್ ತೊಗೊಂಡ್ವಿ. ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಒಳಗೆ ಹೋದರೆ ಕೂನಗಲ್ಲು ಅಂತ ಊರು ಸಿಗುತ್ತೆ. ಅಲ್ಲಿಂದ ಟ್ರೆಕ್ ಶುರುವಾಗುತ್ತೆ. ಎಷ್ಟು ಗ್ರೀನ್ ಆಗಿದೆ ಇಲ್ಲೆಲ್ಲ, ತೆಂಗಿನ ಮರ, ಗದ್ದೆ, ತೋಟ, ಎಷ್ಟು ಪೀಸ್ಫುಲ್ ಆಗಿದೆ. ಒಂಚೂರು ಪೊಲ್ಯೂಷನ್ ಇಲ್ಲ. ಸೊ ಈ ಥರ ಜಾಗಕ್ಕೆ ಬಂದರೆ ನಾವು ಬೆಂಗಳೂರೇ ಮರ್ತೋಗ್ಬಿಡ್ಬೋದು. ಸೊ ಗೂಗಲ್ ಮ್ಯಾಪ್ ಪ್ರಕಾರ ನಾವು ಇನ್ನೊಂದು 5 ಕಿಲೋಮೀಟ್ರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹೋಗ್ಬಿಟ್ಟಿರ್ತೀವಿ. ಸೊ ಅಲ್ಲಿ ಕೂನಗಲ್ಲು ಬೆಟ್ಟ ಅಂದರೆ ಎಷ್ಟೊಂದು ಜನ ಕೂನಗಲ್ಲು ಬೆಟ್ಟ ಅಂತ ಹೇಳ್ತಾರೆ, ಬಟ್ ಅದು ಕನ್ನಡ ಬೋರ್ಡ್ ನೋಡಿದ್ರೆ ನಿಮಗೆ ಕೂನಗಲ್ಲು ಅಂತಲೇ ಬರೆದಿರೋದು. ಇಲ್ಲಿಗೆ ಬರಬೇಕಂದ್ರೆ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವುದೂ ಇಲ್ಲ, ನಿಮ್ಮ ಓನ್ ವೆಹಿಕಲಲ್ಲೇ ಬರಬೇಕು. ನಾವಿಲ್ಲಿ ಬೈಕಲ್ಲಿ ಬಂದು ಇಲ್ಲೇ ಪಾರ್ಕ್ ಮಾಡಿದ್ವಿ, ಯಾವುದೇ ಪಾರ್ಕಿಂಗ್ ಸ್ಪೇಸ್ ಕೂಡ ಇಲ್ಲ. ಇಲ್ಲೇ ಪಾರ್ಕ್ ಮಾಡಿ ಹೀಗೆ ಟ್ರೆಕ್ ಶುರುವಾಗಿದೆ. ಇವಾಗ ನೋಡೋಣ, 3 ಕಿಲೋಮೀಟ್ರ್ ಅಂತ ಅಂದ್ಕೊಂಡಿದ್ದೀನಿ, ಎಷ್ಟಾಗುತ್ತೆ ನೋಡೋಣ. ಸೊ ಟ್ರೆಕ್ಕು ಮೊದಲು ನಿಮಗೆ ಇದೇ ಥರ ಎತ್ತರ ಹುಲ್ಗಾವಲು ಸಿಗುತ್ತೆ. ಸ್ವಲ್ಪ ಹುಷಾರಾಗಿ ಹಾವಿದೆಯಾ ಅಂತ ನೋಡಿಕೊಂಡು ಹೋಗಬೇಕು. ರಾಮನಗರ ಹತ್ರ ಎಲ್ಲ ಸ್ವಲ್ಪ ಹಾವುಗಳು ಜಾಸ್ತಿ, ಗದ್ದೆಗೆಲ್ಲ ಬರ್ತಾ ಇರುತ್ತೆ. ಸೊ ಹುಷಾರಾಗಿ ನೋಡಿಕೊಂಡು ಟ್ರೆಕ್ ಮಾಡಬೇಕು. ಮಳೆಗಾಲದಲ್ಲಿ ಆಮೇಲೆ ತುಂಬ ಕತ್ಲಿರುವಾಗ ಈ ಜಾಗಕ್ಕೆ ಬರಬಾರ್ದು, ಯಾಕಂದರೆ ಭಾಳ ಸ್ಲಿಪ್ಪರಿ ಆಗುತ್ತೆ. ಕ್ಲಿಯರಾಗಿ ಇಲ್ಲಿ ದಾರಿಯೆಲ್ಲ ಮಾರ್ಕ್ ಮಾಡಿದರೆ, ಸೊ ಕಳೆದೋಗೋ ಚಾನ್ಸ್ ಇಲ್ಲ. ಆರಾಮಾಗಿ ನಾವು ದಾರಿ ಮಿಸ್ ಆಗದೆ ಹೋಗ್ಬೋದು. ಒಂದು 10 ನಿಮಿಷ ಈ ಗುಹೆ ಮುಗಿದು ಡೈರೆಕ್ಟ್ ಕಲ್ಬಂಡೆ ಮೇಲೆ ಹತ್ತಬೇಕು. ನಾನು ಸಾವನದುರ್ಗ ಟ್ರೆಕ್ಕು ಆಮೇಲೆ ರಾಮನಗರ ಬೆಟ್ಟ ಅದೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಈಸಿ ಇದೆ. 2 ಕಿಲೋಮೀಟ್ರ್ ಅಷ್ಟೇ. ಚಿಕ್ಕದು ಒಂದು ದೇವಸ್ಥಾನ ನೋಡ್ಬೋದು, ಗಣೇಶನ ದೇವಸ್ಥಾನ. ಇಲ್ಲೇ ಊರು ಜನರೆಲ್ಲ ಸೇರಿ ಕಟ್ಟಿರೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ರಾಮನಗರ ಎಷ್ಟು ಸುಂದರವಾಗಿದೆ. ಬರೀ ಹಸಿರು, ಗ್ರೀನ್ರಿ, ಕಲ್ಬಂಡೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಇಲ್ಲಿಂದ. ಸೊ ಒಂದು ಸ್ವಲ್ಪ ಹಾಗೆ ಫೋಟೋಗ್ರಫಿ, ಟೈಮ್ ಲ್ಯಾಪ್ಸ್ ಎಲ್ಲ ಮಾಡಿ ನಾವು ಇಳಿಯೋಕ್ಕೆ ಶುರು ಮಾಡ್ತಾಯಿದ್ದೀವಿ. ಆಮೇಲೆ ಇಲ್ಲಿ ಬರಬೇಕಂದ್ರೆ ಮಳೆಗಾಲದಲ್ಲಂತೂ ಬರೋಕ್ಕೆ ಹೋಗ್ಬೇಡಿ. ಆಮೇಲೆ
ಕತ್ಲಿರ್ಬೇಕಾದ್ರೆ ಹೋಗ್ಬಿಡಿ. ಯಾಕಂದರೆ ಮಳೆಗಾಲದಲ್ಲಿ ಬಂಡೆ ತುಂಬ ಸ್ಲಿಪ್ ಆಗುತ್ತೆ, ಬಿದ್ದರೆ ಫ್ರ್ಯಾಕ್ಚರ್ ಮಾಡಿಕೊಂಡು ಸುತ್ತಮುತ್ತ ಹಾಸ್ಪಿಟ್ಲು ಇಲ್ಲ. ಸೊ ಇಲ್ಲಿ ವಿಂಟರ್ ಆ್ಯಂಡ್ ಸಮ್ಮರ್. ಸೊ ನಮ್ಮ ಟ್ರೆಕ್ಕು ಕೂನಗಲ್ಲು ಟ್ರೆಕ್ಕು ಭಾಳ ಸುಂದರವಾಗಿತ್ತು. ಬೆಂಗಳೂರು ಹತ್ರ ಈ ಥರ ಟ್ರೆಕ್ ಇದೆ ಅಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ. 2 ಕಿಲೋಮೀಟ್ರ್ ಅಷ್ಟೇ, ಯಾರು ಬೇಕಾದರೂ ಇಲ್ಲಿ ಟ್ರೆಕ್ ಮಾಡ್ಬೋದು, ಇವನ್ ಮಕ್ಕಳು ಕೂಡ ಮಾಡ್ಬೋದು. ಇನ್ನೊಂದು 10 ನಿಮಿಷದಲ್ಲಿ ನಾವು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ಸಲ್ಲಿ ಇರ್ತೀವಿ. ತಿಂಡಿ ತಿಂದ್ಕೊಂಡು ಬ್ಯಾಕ್ ಟು ಹೋಮ್. ನಾನು ಇದೇ ಥರ ಸುಮಾರು ಟ್ರೆಕ್ ವೀಡಿಯೋ ಆಮೇಲೆ ಬೈಕ್ ರೈಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಾವಂದುರ್ಗ, ಆಮೇಲೆ ರಾಮನಗರ ಸುತ್ತಮುತ್ತ, ಚಿಕ್ಕಮಗಳೂರು, ಅದೆಲ್ಲ ವೀಡಿಯೋಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ಟ್ರೆಕ್ ಮಾಡಬೇಕು ಅಂತಿದ್ದರೆ, ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ಪ್ರಶ್ನೆನ ತಿಳಿಸಿ.